ಹಲೋ ಮೈ ಗುಣಗಾನ. ಇವತ್ತು ನನ್ನ ಜೊತೆಗೆ ಯಕ್ಷಗಾನದ ಪ್ರಸಿದ್ಧ ಹಾಸ್ಯ ಕಲಾವಿದರಾದ ರವೀಂದ್ರ ದಿವಾಡಿಗರಿದ್ದಾರೆ. ನಮಸ್ಕಾರ. ಅವರನ್ನು ಮಾತಾಡಿ ಅವರ ಅನಿಸಿಕೆಯನ್ನು ಕೇಳೋಣ. ದಿವಾಡಿಗರೇ, ಎಷ್ಟು ವರ್ಷ ಆಯಿತು ಯಕ್ಷಗಾನಕ್ಕೆ ಬಂದು ನೀವು? 32ನೇ ವರ್ಷ. ಹಾಂ, ನಾನು ಸುಮಾರು ಸರಿ ಕೇಳಿದ್ದೀನಿ ನೀವು 30 ವರ್ಷ 31ನೇ ವರ್ಷ ಅಂತೇಳಿ. 32ನೇ ವರ್ಷ ತಿರುಗಾಟ. ನಾವು ನಿಮ್ಮ ಅಭಿಮಾನಿಗಳು. ಹಾಸ್ಯವನ್ನು ಯಾವಾಗಲೂ ನೋಡ್ತಾ ಇರ್ತೀವಿ. ನಮ್ಗೆ ತುಂಬ ಅಂದರೆ ತುಂಬ ಇಷ್ಟ. ಇಲ್ಲಿ ಮಾತ್ರ ಅಲ್ಲ, ಮತ್ತು ಯೂಟ್ಯೂಬಲ್ಲೂ ಸಹ ನಾವು ನಿಮ್ಮ ಹಾಸ್ಯವನ್ನೆಲ್ಲ ನೋಡ್ತಾ ಇರ್ತೀವಿ ಯಾವಾಗಲೂ. ನೀವು ಯಕ್ಷಗಾನಕ್ಕೆ ಬರಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತು? ಅವಾಗೆಲ್ಲ ಮನೋರಂಜನೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಯಕ್ಷಗಾನ ಬಿಟ್ಟು ಬೇರೆ ಅಂತ ಇರಲಿಲ್ಲಲ್ಲ. ಅದನ್ನೆಲ್ಲ ನೋಡ್ತಾ ನೋಡ್ತಾ ಯಕ್ಷಗಾನಕ್ಕೆ ಬರುವಂತ ಆಸೆ ಆಯಿತು. ಹಾಗೆ ಯಕ್ಷಗಾನ ಸೇರಿಕೊಂಡೆ. ಅದರಲ್ಲೇ ಜೀವನ ಹೋಗ್ತಾ ಉಂಟು, ಏನು ತೊಂದರೆ ಇಲ್ಲ. ಹೌದಾ? ಮನೆಯಲ್ಲೆಲ್ಲ ಯಾವ ಥರ ಪ್ರೋತ್ಸಾಹ ನಿಮಗೆ? ಮನೆಯೆಲ್ಲ ಬಡತನವಿತ್ತು ಅವಾಗ. ವಿದ್ಯಾಭ್ಯಾಸ ಒಂದು 4 ತರಗತಿ ಮಾಡಿದ್ದೆ ಅಷ್ಟೇ. ಶಾಲೆ ಕಳಿಸ್ಲಿಕ್ಕೂ ಕಷ್ಟ. ಅವಾಗ ಶಾಲೆಗೆ ಹೋಗುವಿಲ್ಲ ನಾವಲ್ಲ. ಗೀಳಾಯ್ತು, ಮತ್ತೆ ಒಂದೆಲ್ಲ ಸಪೋರ್ಟ್ ಸಿಕ್ತು. ಆಯ್ತು ಹೋಗ್ಬೋದ. ಮತ್ತೆ ಮೊದಲು ನಮ್ಮ ತಾಯಿಯ ತಂದೆ ಹೋಗಿದ್ರಂತೆ ಯಕ್ಷಗಾನಕ್ಕೆ. ನಾವು ವೇಷ ಎಲ್ಲ ನೋಡಲಿಲ್ಲ. ಆ ರಕ್ತ ಗುಣ ಇರ್ಬೋದು ನನಗೆ. ಹಾಗಾಗಿ ನಿಮ್ಗೆ ಯಕ್ಷಗಾನದ ರಕ್ತ ಗುಣ ಬಂದಿದೆ. ಮತ್ತೆ ತುಂಬಾ ಹಾಸ್ಯ. ನೀವು ಮೊದಲಿಂದ ಹಾಸ್ಯವಾಗಿ ಸೇರ್ಕೊಂಡಿದ್ದ ಅಥವಾ? ಪ್ರಥಮದಲ್ಲಿ ಕಮಲಶಿಲೆ ಮೇಳದಲ್ಲಿ ನಾನು ಗೆಜ್ಜೆ ಕಟ್ಟಿದ್ದು ಬಾಲಗೋಪಾಲ ವೇಷಕ್ಕೆ. ಮತ್ತೆ 4 ವರ್ಷ ಅಲ್ಲಿ ಮಾಡಿ ಅಮೃತೇಶ್ವರಿ 1 ವರ್ಷ ಹೋಗಿದೆ. ಅಲ್ಲವಾಗ ಮುತ್ತ ಹಾಸ್ಯಗಾರನಾಗಿ. ಮತ್ತೆ ಪೆರಡೂರು ಮೇಳಕ್ಕೆ ಪ್ರಥಮ ವರ್ಷ ಬಂದು 2 ವರ್ಷ ಮಾಡಿದ್ವಿ. ಅಲ್ಲಿ ಬಾಲಗೋಪಾಲ ಮಾಡಿ ಸಣ್ಣ ಪುಟ್ಟ ಹಾಸ್ಯ ಮಾಡ್ತಾ ಇದ್ದೆ. ಆಮೇಲೆ 3ನೇ ಹಾಸ್ಯಗಾರ ಆದೆ. ಆಮೇಲೆ ಮುತ್ತ ಹಾಸ್ಯಗಾರ. ಪ್ರಸ್ತುತ ಕೆಲವು ವರ್ಷಗಳಿಂದ ಪ್ರಧಾನ ಹಾಸ್ಯಗಾರನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಪ್ರಧಾನ ಹಾಸ್ಯಗಾರರು ಆಗಿ ನೀವು ಎಷ್ಟು ವರ್ಷ ಆಯ್ತು ಈಗ? ಈಗ ಒಂದು 5-6 ವರ್ಷ ಆಯ್ತಾ ಅಂತ. ಈಗ ಹಾಸ್ಯ ಅಂದರೆ ಸುಮಾರಿಗೆ ಆಗೋದಿಲ್ಲ, ಯಾಕೆಂದರೆ ಎಲ್ಲರೂ ನಗಿಸ್ಬೇಕು, ಜನರು ನಗಬೇಕು. ನೀವು ಪ್ರತಿ ಸರಿ ಬೇರೆ ಬೇರೆ ಹಾಸ್ಯ ಹೇಳ್ತಿರ್ತೀರಾ ಅಥವಾ ಮತ್ತೆ ಅದನ್ನೇ ಒಂದ್ಸರಿ ಹೇಳಿದ್ದನ್ನೇ ಮತ್ತೇನಾದ್ರು ಹೇಳ್ತೀರಾ ಅಥವಾ ಹೊಸ ಕಲ್ತ್ಕೊಂತೀರಾ? ಹೇಗದು? ಪೌರಾಣಿಕ ಪ್ರಸಂಗದಲ್ಲಿ ಹೀಗೆ ನಡೆ ಅಂತ ಇರ್ತದೆ. ಅದು ಈಗ ಅಚ್ಚುಕಟ್ಟ ಹಾಸ್ಯ ಅಂತ ಈಗ ಹಾಗೆ ಮಾಡಿದ್ರೆ ಚಂದ. ಬೇರೆ ಬದಲಾವಣೆ ಮಾಡ್ಬೋದು ಬಿಟ್ರೆ ಎಲ್ಲ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದರ ಚೌಕಟ್ಟು ಅಂತ ಉಂಟು. ಹೊಸ ಪ್ರಸಂಗದಲ್ಲಿ ಹಾಗಲ್ಲ. ಈ ವರ್ಷ ಹೇಳಿದ್ದನ್ನು ಬರುವ ವರ್ಷ ಹೇಳುವಾಗಿಲ್ಲ. ಕಥೆಯೂ ಬೇರೆ ಇರ್ತದೆ, ಪಾತ್ರಗಳು ಬೇರೆ ಇರ್ತದೆ. ಅದೇ ಪಾತ್ರಕ್ಕೆ ಸರಿ, ಕಥೆಗೆ ಸರಿಯಾಗಿ ನಾವು ಮಾತಾಡುವಂಥದ್ದು ಮಾಡ್ಕೊಳ್ಬೇಕು. ಈಗ ನಿಮ್ಗೆ ಪ್ರಸಂಗ ಬರೀತಾರಲ್ಲ, ಅವರೇನಾದ್ರು ಹಾಸ್ಯ ಕೊಡ್ತಾರ ಅಥವಾ ನೀವೇ? ಒಂದು ಕಥೆಯಲ್ಲಿ ಹೀಗೊಂದು ರೂಟ್ ಹೇಳ್ತಾರೆ, ಹೀಗೆ ಅಂತೇಳಿ ವೇಷ ಹೀಗೆ ಹೀಗೆ ಅಂತೇಳಿ. ಮತ್ತೆ ಅದಕ್ಕೆ ಬೇಕಾದ ಸಂಭಾಷಣೆಗಳನ್ನು ಮತ್ತೆ ನಾವು ಅಲ್ಲಿ ರಂಗ ಸೃಷ್ಟಿ ಮಾಡಿಕೊಳ್ಳುವುದು ಸನ್ನಿವೇಶಗಳನ್ನು. ಮತ್ತೆ ಕೆಲವೊಮ್ಮೆ ರಂಗದಲ್ಲಿ ಮಾತಾಡುವಾಗ ಬೇರೆ ಬೇರೆ ವಿಷಯ ಬರ್ತದೆ, ಅದನ್ನು ಗಟ್ಟಿ ಮಾಡ್ಕೊಳ್ತಾ ಹೋಗುದು. ಮತ್ತೆ ಹಾಸ್ಯ ಅಂದ್ರೆ ಈಗ ಬೇರೆ ಬೇರೆ ಹಾಸ್ಯ ಹೇಳೋ ಆಗಿಲ್ಲ, ಕೆಲವೊಂದು ಜನರಿಗೆ ಇಷ್ಟ ಆಗೋದಿಲ್ಲ. ಅದು ಯಾವ ಹಾಸ್ಯ ಹೇಳಬೇಕು, ಜನರು ನಗಬೇಕು, ಮತ್ತೆ ವ್ಯಂಗ್ಯ ಮಾಡೋ ಹಾಗಿಲ್ಲ, ಆ ಥರ ಎಲ್ಲ ಇರುತ್ತೆ. ಅದನ್ನೆಲ್ಲ ನೀವು ರೂಢಿಸ್ಕೊಬೇಕಾಗತ್ತೆ. ಹಾಸ್ಯ ಅಂದ್ರೆ ಸುಲಭದಲ್ಲಿಲ್ಲ. ಅದನ್ನೆಲ್ಲ ಇವತ್ತಿನವರೆಗೆ ವ್ಯಂಗ್ಯ ಹಾಸ್ಯವಾಗಲಿ ಅಸಭ್ಯವಾಗಿ ಇವತ್ತಿನ ಮಾಡಲಿಲ್ಲ ಹೇಳುವ ಒಂದು ವಿಶ್ವಾಸ ನನಗುಂಟು. ಇನ್ನು ಮುಂದೂ ಸಹ ಅಂತದೆಲ್ಲ ಮಾಡುವುದಿಲ್ಲ. ಜನರಿಗೆ ಏನು ಬೇಕು ಅಷ್ಟನ್ನೇ ಕೊಡ್ತಾ ಇದ್ದೇನೆ. ಜನ ಬೇಕು ಬೇಕು ಅನ್ನುವಾಗಲ್ಲ ಮುಗಿಸಿ ಒಳಗೆ ಹೋಗ್ತಾ ಬಿಟ್ರೆ ಬಾಡ ಹೇಳುವುದಿಲ್ಲ ನಾವು ಯಾವಾಗಲೂ ಹಾಗೆ. ನನ್ನ ಪಾಲಿಸಿ ಮತ್ತೆ ಇದ್ರೆ ಬೇಕು ಅನಿಸ್ಬೇಕು ಬಿಟ್ರೆ ಅವ್ರಿಗೆ ಬಾಡ ಅನಿಸ್ಬಾರ್ದು. ಹಾಗಾಗಿ ಇಷ್ಟು ವರ್ಷ ನೀವು ಇದ್ದೀರಿ ಇಲ್ಲಿ ಯಕ್ಷಗಾನ ರಂಗದಲ್ಲಿ. ಜನರು ಸಹ ನಿಮ್ಮನ್ನು ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಾರೆ. ಯಕ್ಷಗಾನ ಅಂದ್ರೆ, ಹಾಸ್ಯಗಾರರು ಅಂದ್ರೆ ನೀವಿದ್ರೆ ಒಂದು ಕಳೆ ಬರುತ್ತೆ. ನಾವೆಲ್ಲ ನೋಡ್ತಾ ಇರ್ತೀವಿ ಯಕ್ಷಗಾನದಲ್ಲೆಲ್ಲ. ಮತ್ತೆ ಇನ್ನು ಯಕ್ಷಗಾನದಲ್ಲಿ ಸಹ ಕಲಾವಿದರೆಲ್ಲ ಇರ್ತಾರೆ, ಅವರೆಲ್ಲ ಹಾಸ್ಯದಲ್ಲಿ ನಿಮ್ಮನ್ನ ಮುಂದುವರಿಸ್ಕೊಂಡು ಆ ಥರ. ಹೌದು, ಈಗ ಮೊದಲಿಂದಲೂ ನಮಗೆ ಕಲಾವಿದರ ಸಹ ಕಲಾವಿದ ಸಪೋರ್ಟ್ ಇರೋದ್ರಿಂದಲೇ ನಾವು ಒಂದು ಬೆಳಿಲಿಕ್ಕೆ ಒಂದು ದಾರಿ ಆಯಿತು. ಹಿರಿಯ ಕಲಾವಿದರಾಗಲಿ ಕಿರಿಯ ಕಲಾವಿದರಾಗಲಿ ಎಲ್ಲರೂ ಸಹ ಈಗಲೂ ಸಹ ಹಾಗೆ. ಈಗಿದ್ದಂಥ ಕಲಾವಿದರು ಸಹ ಎಲ್ಲರೂ ಒಳ್ಳೆಯ ಕಲಾವಿದರೆ. ಅದಕ್ಕೆ ನಮಗೆ ಸಹಕಾರಿಗಳಾಗಿದ್ದಾರೆ ಅವರು. ಸಂತೋಷದ ವಿಷಯ. ಈಗ ನೀವು ಸ್ತ್ರೀ ವೇಷನ ನಾನು ನೋಡಿದ್ದೀನಿ, ಅಲ್ಲಿ ಇಲ್ಲಿ ಮಧ್ಯೆ ಎಲ್ಲಾದರೂ ಸ್ತ್ರೀ ವೇಷ ಮಾಡ್ತೀರಿ. ಅದು ಹಾಸ್ಯವಾಗಿ ಮಾಡ್ತೀರಾ ಅಥವಾ ಈ ಥರ ಒಂದು ಪಾತ್ರವಾಗಿ ಸ್ತ್ರೀ ವೇಷ ಮಾಡಿರ್ತೀರಾ? ವೇಷ ಅಂತ ಹೇಳಿದ್ರೆ ಹಾಸ್ಯದ ಸ್ತ್ರೀ ವೇಷನೇ ಮಾಡುವುದು. ಈ ಚಂದ್ರವಳಿ ಅಜ್ಜಿ ಆಗಲಿ, ರುದ್ರಗೋಪದ ಅಜ್ಜಿ ಆಗಲಿ, ಹಾಗೆ ಹೊಸ ಪ್ರಸಂಗದಲ್ಲಿ ಕಳೆದ ವರ್ಷ ಒಂದು ಸ್ತ್ರೀ ವೇಷ ಮಾಡಿದ್ದೆ. ಅದು ಗಂಡು ವೇಷ ಹೆಣ್ಣು ವೇಷ ಮಾಡ್ಕೊಂಡು ಹೋಗುದು ಈಗಲೇ ಇರ್ತದೆ ಕಥೆಯಲ್ಲಿ. ಸ್ತ್ರೀ ವೇಷ ಮಾಡಿದ್ದು ಉಂಟು. ಈಗ ನಿಮಗೆ ಹೊರಗಡೆ ಇವತ್ತು ಒಂದು ಕಡೆ ಇರ್ತೀರಿ, ನಾಳೆ ಒಂದು ಕಡೆ ಇರ್ತೀರಿ, 30 ವರ್ಷ ಕಳೆದಿದ್ದೀರಿ. ನಿಮಗೆ ಹೇಗೆ ಅನಿಸುತ್ತೆ ಹೊರಗಡೆ ಅನುಭವ, ಹೊರಗಡೆ ಇರೋದೆಲ್ಲ?
ನಮ್ಮ ಜೀವನ ಸ್ವಲ್ಪ ಕಷ್ಟ, ಯಾಕಂತ ಹೇಳಿದ್ರೆ ದಿವಸಕ್ಕೆ ಒಂದೇ ಕಡೆ ಅಲ್ಲ, ಬೇರೆ ಬೇರೆ ಕಡೆ, ಹೌದು. ಬೇರೆ ಇವತ್ತು ವಾತಾವರಣ, ಬೇರೆ ಬೇರೆ ನೀರು, ಇದೆಲ್ಲ ಸಮಸ್ಯೆ ಆರೋಗ್ಯ ಸ್ವಲ್ಪ ತುಂಬಾ ಕಷ್ಟ ಆಗ್ತದೆ. ಆದ್ರೆ ಇವತ್ತಿನವರೆಗೆ ದೇವರು ನಮಗೆ ಆರೋಗ್ಯದ ಸಮಸ್ಯೆ ಮಾಡಲಿಲ್ಲ. ಯಕ್ಷಗಾನ ಕಲಾವಿದರಿಗೆ ವರ ಅದು. ಇಲ್ಲದೇ ಇದ್ರೆ ಬೇರೆ ಎಲ್ಲ ತಿರುಗಾಟಕ್ಕೆ ಹೋದಾಗ ಜಳಿ ಪ್ರದೇಶಕ್ಕೆ ಹೋದ್ರೆ 2 ದಿವಸ ಇದ್ರೆ ಮಾಡೋ ಜ್ವರ ಬರುತ್ತೆ ಅವರಿಗೆ. ಹೌದು. ಅದನ್ನ ನಾವು ಒಂದು ದಿವಸ ಕಟ್ಟದಿರ್ತೀವಿ, ಒಂದು ದಿವಸ ಕೆಳಗಡೆ ಹೋಗ್ತೀವಿ, ಮತ್ತೆ ಕಟ್ಟಕ್ಕೆ ಬರ್ತೀವಿ. ಅದೇನೋ ಒಂದು ನಮಗೆ ದೇವರ ಅನುಗ್ರಹ, ಅದರಿಂದ ಆರೋಗ್ಯ ಈಗ ಉಂಟು, ತೊಂದರೆ ನೀವು ಇಲ್ಲ. ಬೇರೆ ಬೇರೆ ಮೇಳದಲ್ಲಿ ಇದ್ರೆ ಅಥವಾ ಬರೀ ಇದ್ರೊಳಗೆ ನಾನು ಪೆರಡೂರು ಮೇಳ? ಕಮಲಶಿಲೆ 4 ವರ್ಷ, ಅಮೃತೇಶ್ವರಿ 1 ವರ್ಷ, ಪೆರಡೂರು ಮೇಳದಲ್ಲಿ ಇದೀಗ 22ನೇ ವರ್ಷ. 22 ವರ್ಷ. 27 ವರ್ಷದಿಂದ ಇಲ್ಲೇ ಇದ್ದೀರಾ ನೀವು? ಓ, ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಒಂದು ಮೇಳದಲ್ಲಿ ಅಷ್ಟು ವರ್ಷ ಇರೋದು ಅಂದರೆ ಸುಲಭದ ವಿಷಯ ಅಲ್ಲ. ಅವರು ಎಲ್ಲರದ್ದು ತಾಳ್ಮೆನೂ ನಿಜವಾಗ್ಲೂ ಇರುತ್ತೆ, ನಿಮ್ಮದು ಸದ್ಗುಣ. ತಾಳ್ಮೆ, ನಮ್ಮ ಯಜಮಾನರ ಶುಭ ಆಶೀರ್ವಾದ, ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿವರೆಗೆ ಏನು ತೊಂದರೆ ಆಗಲಿಲ್ಲ. ಈಗ ಒಂದು ವೇಳೆ ನೀವಿಲ್ಲ ಅಂದ್ರೆ ನಿಮ್ಮ ಪಾತ್ರವನ್ನು ಯಾರು ನಿಭಾಯಿಸ್ತಾರ, ಯಾರಾದರೂ? ಅಥವಾ ಇಲ್ಲ, ಅದರಿಗೆ ರಜೆ ಕೊಡುವುದೇ ಇಲ್ಲ. ಇನ್ನು ಅಂತ ಅನಿವಾರ್ಯದಲ್ಲಿ ಪೌರಾಣಿಕ ಪ್ರಸಂಗದಲ್ಲಿ ಒಂದು ಹಾಸ್ಯ ಕಡಿಮೆ ಇದ್ದಾಗ ರಜೆ ಮಾಡಬಹುದು. ಒತ್ತಾಸಿಗರು ಪುರದರ್ ಮುಡ್ಕಡೆ ಅವರನ್ನು ಮಾಡ್ಕೊಂಡು ಹೋಗ್ತಾರೆ. ಹೌದಾ? ನೀವು ಒಂದರಲ್ಲಿ ಹಾಸ್ಯದಲ್ಲಿ ಹೇಳೋದು ಕೇಳಿದ್ದೀವಿ ನಾವು, ಅವರಿಗೆ ರಜಾ ಕೇಳಿದ್ರು ಕೊಡೋದಿಲ್ಲ, ಭಾಗವತರು ರಜಾ ಮಾಡೋದೇ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇರ್ತೀರಿ ನೀವು. ತಪ್ಪಲ್ಲ, ಅದು ಸರಿ ಉಂಟು. ಯಾಕಂತಂದ್ರೆ ನಾವು ಪ್ರಧಾನ ಜಾಗದಲ್ಲಿ ಕೂತ್ಕೊಂಡು ರಜೆ ಕೇಳೋದು ಸರಿಯಲ್ಲ. ಹಾಗೆ ಕೊಡ್ಲಿಕ್ಕೂ ಅವ್ರಿಗೆ ಕಷ್ಟ ಆಗ್ತದೆ. ಯಾಕಂತ ರಜೆ ಕೊಟ್ಟಾಗ ಅವ್ರನ್ನ ಪ್ರಶ್ನೆ ಮಾಡಿ ಬರ್ತಾರಲ್ಲ, ಕಂಟಾಡ್ತಾರಾಗಲಿ ಅಭಿಮಾನಿಗಳಾಗಲಿ ಕೇಳ್ತಾರೆ ಅವ್ರು ಇಲ್ವಂತ, ಆಗ ಅವ್ರಿಗೆ ಕೇಳ್ತಾರೆ. ಹೌದು ಹೌದು, ಯಾಕಂದ್ರೆ ನಿಮ್ಮ ಹಾಸ್ಯನ ಎಲ್ಲರೂ ನೋಡ್ಬೇಕು ಅಂತ ಕಾಯ್ತಾ ಇರ್ತೀವಿ ಅಲ್ವಾ? ನಾವು ಸೇರಿ ಕಾಯ್ತಾ ಇರ್ತೀವಿ. ನಾವು ರಜೆ ಮಾಡ್ಕೊಂಡು ಹೋದ್ರೆ ಅದು ನಿರಾಸೆ ಆಗ್ತದಲ್ಲ, ರಜೆ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ ಅಂತ. ಆರೋಗ್ಯ ಏನಾದ್ರೂ ಏರುಪೇರಾದಲ್ಲಿ ಅನಿವಾರ್ಯವಾಗಿ ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ, ರಜೆ ಕೊಡ್ತಾರೆ. ತುಂಬಾ ಕಡಿಮೆ ರಜೆ ಮಾಡುವುದು. ನೀವು ಹಾಸ್ಯ ಬೇರೆ ಬೇರೆ ಹಾಸ್ಯ ಇರುತ್ತೆ. ನಾನು ನಿಜವಾಗ್ಲೂ ನೋಡಿ ಖುಷಿ ಪಡ್ತಾ ಇರ್ತೀನಿ. ಒಂದ್ಸರಿ ಏನೋ ಕಿವಿಗೆ ಅಂತದ್ದು ಒಂದು ಈ ಕಾಫಿ ಕಪ್ಪು ನಾನೇ ತಗೊಂಡಿದ್ದೀರಿ ಅಲ್ವಾ? ನೀವು ನಿಜ ಜೀವನದಲ್ಲಿ ಇಷ್ಟು ಒಂದು ಸೀರಿಯಸ್ ಆಗಿರ್ತೀರಿ, ಆ ಥರ ಜೋಕ್ ಇರಲ್ಲ. ಆದರೆ ಯಕ್ಷಗಾನ ಅಂತ ನಿಂತಾಗ ನಾವು ನೋಡ್ತಾ ಇರ್ತೀವಿ, ಸಖತ್ ಹಾಸ್ಯ ಇರುತ್ತೆ ನಿಮ್ಮದು. ಆ ಥರ ತಕ್ಷಣ ನಿಮ್ಗನ್ಸದ ಅಥವಾ ಎಲ್ಲರೂ ಸೇರಿ ಏನಾದ್ರು ಹೇಳ್ತಾರಾ, ಐಡಿಯಾ ಏನಾದ್ರು ಕೊಡ್ತಾರಾ? ಹಾಗೇನಿಲ್ಲ, ಆ ಕ್ಷಣಕ್ಕೆ ಬರುವಂತದ್ದು ಅದು ಹಾಸ್ಯ ಎಲ್ಲ. ಹಾಗೆ ಆ ಕ್ಷಣಕ್ಕೆ ಬರುವಂತದ್ದು. ನಾನು ಯಾವುದು ವೇಷವನ್ನೊಂದು ತಯಾರಿ ಮಾಡ್ಕೊಂಡೆಲ್ಲ ಓದೋದಿಲ್ಲ, ಆ ಕ್ಷಣಕ್ಕೆ ಬರುವುದನ್ನೇ ಅಲ್ಲಿ ಉಪಯೋಗಿಸ್ಕೊಳ್ಳೋದು. ಕೆಲವೆಲ್ಲ ಈ ಪೌರಾಣಿಕ ಪ್ರಸಂಗದಲ್ಲಿ ಒಂದು ಹಚ್ಚಿಕೊಟ್ಟದ್ದು ಇರ್ತದೆ, ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗುವಂಥದ್ದು. ಇಲ್ಲಿ ಒಂದು ಇವತ್ತು ಯಕ್ಷಗಾನ ಇದೆ, ತೀರ್ಥಹಳ್ಳಿ ತೆಪ್ಪೋತ್ಸವ ಪ್ರಯುಕ್ತ ನಾವು ಅದಕ್ಕೆ ಬಂದಿದ್ವಿ. ಹೊಸ ಪ್ರಸಂಗ ಬಹಳ ಚೆನ್ನಾಗಿದೆ, ಎಲ್ಲರೂ ನೋಡಿ ಸಂತೋಷ. ಎಷ್ಟು ಗಂಟೆಗೆ ನಿಮ್ಮ ಪ್ರವೇಶ? 11 ಗಂಟೆಗೆ ಪ್ರವೇಶ ಆದರೆ 4-4:15 ಒಳಗೆ ಮುಗಿತದೆ. ಹೌದಾ? ನೀವು ಎಷ್ಟು ಗಂಟೆಗೆ ಈಗ ನಿಮ್ಮ ಇದು ಅಲಂಕಾರ ಕೂತ್ಕೊಳ್ತೀರಿ? ನೀವು ವೇಷ ಕಟ್ಟಲಿಕ್ಕೆ 10 ಗಂಟೆಗೆ ಸಮಯ ಇರುತ್ತಾ ನಿಮಗೆ? ಅದೊಂದು ಹೇಳಿ. ನೀವು ಬೇಕು ನಮಗೆ 10 ಗಂಟೆ, 1 ಗಂಟೆ ಬೇಕು ವೇಷ ಮಾಡಲಿಕ್ಕೆ. ಎಷ್ಟು ಸಮಯ ಅಂತ ನೀವು ಅಲಂಕಾರಕ್ಕಾಗಿ ನಿಮ್ಮ ವೇಷ ಕಟ್ಟಲಿಕ್ಕೆ ತಗೊಳ್ತೀರಿ? ಒಂದು ಅರ್ಧ ಮುಕ್ಕಾಲು ಗಂಟೆ. ಬೇರೆ ವೇಷಗಳು ಸ್ವಲ್ಪ ಕಷ್ಟ, ಅವ್ರದೆಲ್ಲ ಕಟ್ಟಲಿಕ್ಕೆ ತುಂಬಾ ಸುಮಾರು ಬೇಕು. 1 ಗಂಟೆವರೆಗೆ ಬೇಕಾಗ್ತದೆ. ಅರ್ಧ ಮುಕ್ಕಾಲು ಗಂಟೆ, 1 ಗಂಟೆ ಒಳಗಂತೂ ನಾವು ಪೂರೈಸ್ಕೊಳ್ತೇವೆ. ತುಂಬ ಖುಷಿ ಆಯಿತು. ಇನ್ನಷ್ಟು ಮತ್ತಷ್ಟು ಮಾತಾಡೋದಿದೆ. ಮತ್ತೆ ಇನ್ನೊಂದ್ಸರಿ ಸಿಗೋಣ, ನಾವು ಮತ್ತೆ ಮಾತಾಡೋಣ. ಇದೇ ಥರ ನಿಮ್ಮ ಸೇವೆ ನಿರಂತರವಾಗಲಿ. ನಾವು ನಗ್ತಾ ಇರ್ತೀವಿ, ಖುಷಿ ಪಡ್ತೀವಿ. ಇದೇ ಥರ ನಿಮ್ಮ ಸೇವೆ, ಶುಭ ಹಾರೈಕೆ ಹೀಗೆ ಇರಲಿ. ನಾವೆಲ್ಲ ನಿಮ್ಮ ಅಭಿಮಾನಿಗಳು ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಕಾಯ್ತಾ ಇರ್ತಾರೆ ವೇಷ ಬರತ್ತೆ ಅಂತ. ದೇವ್ರು ನಿಮ್ಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರಲಿ. ಧನ್ಯವಾದಗಳು.